ಸ್ವತಃ ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ. ಅವ್ರು ಹೇಳ್ತಾರೆ, ಇವತ್ತು ವಾಲ್ಮೀಕಿ ನಿಗಮದ ಬ್ಯಾಂಕ್ ವಹಿವಾಟುಗಳನ್ನು ನಿರ್ವಹಿಸ್ತಾ ಇದ್ದರಿಂದ ಯಾವುದೇ ಕ್ಲಿಯರೆನ್ಸ್ ಅಥವಾ ಒಪ್ಪಿಗೆ ಇಲ್ಲದೇನೆ ತಮ್ಮ ಬ್ಯಾಂಕ್ ಖಾತೆಯಿಂದ 50 ಕೋಟಿಗಳ ರು ಅಷ್ಟು ಮೊತ್ತವನ್ನು ಅಪರಿಚಿತ ಘಟಕಕ್ಕೆ ವರ್ಗಾಯಿಸಲಾಗಿದೆ. ಈ ವಿಚಾರವನ್ನ ಬ್ಯಾಂಕ್ ಮೂಲಕ ಚಂದ್ರಶೇಖರ್ ಅಧಿಕಾರಿಗೆ ಮಾಹಿತಿ ಸಿಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ, ವಿಧಾನಸೌಧ ಕಾರಿಡಾರ್ನಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾರೆ, ಯಾರು ಅಪರಿಚಿತ ವ್ಯಕ್ತಿಗಳಲ್ಲ. ವಿಧಾನಸೌಧ ಕಾರಿಡಾರ್ನಲ್ಲಿ ಆಗಾಗಲೇ ಕಾಣಿಸ್ತಕ್ಕಂಥ ನೆಕ್ಕುಂಡಿ ನಾಗರಾಜ್ ಅವರು ಅವತ್ತು MD ಅನ್ನು ಕೂಡ ಭೇಟಿ ಮಾಡ್ತಾರೆ. ಆ ದಿನಾಂಕ ಎಲ್ಲವನ್ನು ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ, ಮತ್ತೊಮ್ಮೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆ ನಾಗರಾಜ್ ಅವರು MD ಅನ್ನು ಭೇಟಿ ಮಾಡ್ತಾರೆ. ಚಂದ್ರಶೇಖರ್ ಅವರ ಸಮ್ಮುಖದಲ್ಲೇ, ಯಾವ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಅವರ ಸಮ್ಮುಖದಲ್ಲೇ ಆಗಿನ ಸಚಿವ ನಾಗೇಂದ್ರ ಅವರು, ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ನಾಗರಾಜ್ ಕರೆ ಮಾಡಿ ಹೇಳ್ತಾರೆ, ಈ ವ್ಯವಹಾರದ ಬಗ್ಗೆ ಸ್ವಲ್ಪ ಸಮಯದ ಕಾಲ ಬಾಯಿ ಬಿಡಬೇಡಿ. ನಾಗರಾಜ್ ಒತ್ತಾಯ ಮಾಡ್ತಾನೆ ಅಧಿಕಾರಿಗಳಿಗೆ, ಏನು ಅವ್ಯವಹಾರ ಆಗಿದೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ, ಇದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡಕ್ ಹೋಗಬೇಡಿ. ಸ್ವಲ್ಪ ಸಮಯ ಆದ್ಮೇಲೆ ವಾಪಸ್ ಹಣ ಎಲ್ಲವನ್ನು ಕೂಡ ನಾವು ಮತ್ತೆ ವರ್ಗಾವಣೆ ಮಾಡ್ತೇವೆ, ದಯವಿಟ್ಟು ತಾಳ್ಮೆಯಿಂದ ಇರಿ ಅಂತಕ್ಕಂಥ ಒಂದು ಸಮಾಧಾನ ಮಾತುಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ವಾಲ್ಮೀಕಿ ಮಂಡಳಿಯಲ್ಲಿ ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ಚಂದ್ರಶೇಖರ್ ಅವರಿಗೆ ಈ ಅವ್ಯವಹಾರದಿಂದ ದೂರವಿದ್ದಿದ್ದರೆ ಈ ಪ್ರಕರಣ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣ ನಡೀತದೆ, ಏನಾರ ಚಂದ್ರಶೇಖರ್ ಇವತ್ತು ಬಾಯಿ ಮುಚ್ಕೊಂಡು ಕೂರದೆ ಹೋದ್ರೆ ಅವನ ಹೆಸರನ್ನು ಕೂಡ ಈ ಹಗರಣದಲ್ಲಿ ತೊಳಕಾಗ್ತೇವೆ, ನಿನ್ನನ್ನು ಕೂಡ ಸಿಗಾಕ್ಸ್ತೇವೆ ಅಂತಕ್ಕಂಥ ಬೆದರಿಕೆನೂ ಕೂಡ ಚಂದ್ರಶೇಖರ್ ಮೇಲೆ ಇತ್ತು ಅನ್ನುವ ಮಾತುಗಳು ಕೂಡ ಇವತ್ತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದರ ಪರಿಣಾಮನೇ ಏನು ಚಂದ್ರಶೇಖರ್ ಅವ್ರ ಮೇಲೆ ಒಂದು ಒತ್ತಡ ಆಗ್ತಕ್ಕಂಥದ್ದು. ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರ ಮೇಲೆ ಏನು ಒತ್ತಡ ಜೊತೆಗೆ ಬೆದರಿಕೆ ಆಗ್ತಕ್ಕಂಥ ಕೆಲಸ ಕೆಲವರಿಂದ ಏನಾಗಿದೆ, ಇದರ ಪರಿಣಾಮ ಮಾನ್ಯ ಸಭಾಧ್ಯಕ್ಷರೇ 26/5/2024 ಅಂದ್ರೆ 26ನೇ ತಾರೀಕು ಮೇ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಕಾರಣ ಈ ಸರ್ಕಾರದ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಕೆಲವರು ಏನು ಬೆದರಿಕೆ ಹಾಕಿದ್ರು, ಏನು ಒತ್ತಡ ಹಾಕಿದ್ರು, ಆ ಬೆದರಿಕೆಗೆ ಒತ್ತಡಕ್ಕೆ ಮಣಿದು ಆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷ, ದುರಾದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಆಡಳಿತ ನಡೆಸ್ತಕ್ಕಂಥ ನಾಯಕರು ಇವತ್ತು ಉಪಮುಖ್ಯಮಂತ್ರಿಗಳಾಗಿ ಎಲ್ಲ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತು ಯಾರೋ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರೆ ನಾನು ರಾಜೀನಾಮೆ ಕೊಡಬೇಕಂತೇಳಿ ಅಂದಿನ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಇವತ್ತು ಯಾರೋ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಈ ಹಗರಣ ಇವತ್ತೇ ನಡೆದಿದೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಕೇವಲ ಅಧಿಕಾರಿಗಳು ಮಾತ್ರ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು, ಯಾವುದೇ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಯಾವುದೇ ಶಾಸಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಕೇವಲ ಅಧಿಕಾರಿಗಳು ಮಾತ್ರ ಇದರಲ್ಲಿ ಮುಳುಗಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅವರಷ್ಟೇ ತಪ್ಪಿತಸ್ಥರು ಅನ್ನುವ ದಾಟಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಇದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ಮನ ಸಭಾಧ್ಯಕ್ಷ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಧ್ಯಕ್ಷರೇ, ಒಂದು ಸೆಕೆಂಡ್ ಈಲ್ಡಾದ್ರೆ ಹೇಳಿ. ಮಾನ್ಯ ಅಧ್ಯಕ್ಷರೇ, ನಾವು ಶುರುವಿನಲ್ಲೇ ಹೇಳಿದೋ ಅಡ್ಜರ್ನ್ಮೆಂಟ್ ಮೋಷನ್ ತಗೊಳ್ಬೇಕಾದ್ರೆ ಇದನ್ನ ನಾವು ಏನು ಹೇಳಿದೋ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಕಮಿಷನ್ ಆಗಿರಬೇಕಾದ್ರೆ, ಟ್ರೈಬ್ಯುನಲ್ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ, ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇನ್ವೆಸ್ಟಿಗೇಷನ್ ಆದರೆ ಇದು ತಗೊಳಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಶುರುವಿನಲ್ಲೇ ಹೇಳ್ದೋ. ಈಗ ಏನಾಗ್ತಾ ಇದೆ ಅಂತೇಳಿದರೆ, ಸಚಿವರು ಇನ್ವಾಲ್ವ್ ಆಗಿದ್ದಾರೆ, ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಇಂಥವರೇ ದುಡ್ಡು ತೊಗೊಂಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ನಿರ್ದಿಷ್ಟವಾಗಿ ಈಗ ನಾವು ಯಾರು ಏನು ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ 3 ಏಜೆನ್ಸಿಗಳು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೇವೆ ಮಾನ್ಯ ಸಭಾಪತಿಗಳೇ. 3 ಏಜೆನ್ಸಿ, ಒಂದು CBI ನಮಗೇನು ಕೇಳಲಿಲ್ಲ, CBIನವರು ಅಲ್ಲಿ ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಅವರು CBIನವರು ಇನ್ವೆಸ್ಟಿಗೇಷನ್ಗೆ ತೊಗೊಂಡಿದ್ದಾರೆ, ಅವರು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಯಾವಾಗಲೂ ನೋಡಿದ್ರೆ
ತಾವು CBI ಕೊಡಿ CBI ಕೊಡಿ CBI ಕೊಡಿ ಅಂತ ಹೇಳ್ತಿರ್ತೀರಿ. ಈಗ CBIನವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಎರಡನೇದು EDನವರು ಅವರು ಇನ್ವಾಲ್ವ್ ಆಗಿದ್ದಾರೆ. EDನವರು ಏನು ಯಾರನ್ನು ಕೇಳಲಿಲ್ಲ, ಕೇಳಬೇಕು ಅಂತಲೂ ಏನಿಲ್ಲ, ಅವ್ರಿಗೆ ಆದಂಥ ಅಧಿಕಾರ ಇದೆ, ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು SIT ಮಾಡಿದ್ದೀವಿ. ಈ ಹಗರಣ ಅಂತ ಹೇಳ್ಕೊಂಡು ಗೊತ್ತಾದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು CID ಕೊಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಅಂತೇಳಿ SIT ಮಾಡಿದ್ದೇವೆ. SITನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾವು ಯಾರಿಗೆ ಹೇಳಬೇಕು? ಸಚಿವರು ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಹೌ ಕ್ಯಾನ್ ವಿ ಸೇ ದಟ್? ಅದಕ್ಕಾಗಿ ನಾನು ದಯಮಾಡಿ ಅಲ್ಲಲ್ಲ, ಒಂದ್ ನಿಮಿಷ ಸುನೀಲ್, ದಯಮಾಡಿ ನೀವು ರೆಫರೆನ್ಸ್ ತಗೊಳ್ಳೋ ಹೇಳಿ, ನೀವು ಮುಖ್ಯಮಂತ್ರಿಗಳು ನಮ್ಮ ಸಚಿವರು ಏನು ಮಾಡ್ಲಿಲ್ಲ ಅಂತ ನೀವು ಹೇಳೋದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೇನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ನೀವು ಸ್ಪಷ್ಟ ಮಾಡಿ, ಬಳ್ಳಾರಿ ಚುನಾವಣೆಗೆ ಇದ್ರಲ್ಲಿ ಖರ್ಚು ಮಾಡಿದ್ರ, ಅಮೇಠಿ ಚುನಾವಣೆ ಖರ್ಚು ಮಾಡಿದ್ರ, ಯಾವ್ದಕ್ಕೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡ್ತಾ ಇದೆ. ನಿಮ್ಮ ಹೈಕಮಾಂಡ್ ದುಡ್ಡು ತಗೊಂಡಿದ್ದೀರಾ ಅನ್ನೋದನ್ನ ಹೇಳ್ರಿ. ಸಮೇತ ಇದ್ದಾಗಲೂ ಕೂಡ ಸರ್ಕಾರಿ ಮುಂಚೆ ಕರ್ನಾಟಕ ನಾವು ಹೈಕಮಾಂಡಿಗೆ ಬಳಕೆ ಮಾಡಿಲ್ಲ ಅಂತ ಹೇಳಿ ಯಾಕೆ ಭಯ ಯೂಸ್ ಮಾಡಕ್ ಬರಲ್ಲ, ಎಲ್ಲಿಗೋಗಿದೆ ಅಂತ POP ಪರಶುರಾಮ
ಕೂತ್ರಿ ನೀವು ಕೂತ್ರಿ ಅವ್ರಿಗೆ ಕುಂದಿಸ್ತಾರೆ ಕೂತ್ರಿ ನೀವು ಕೂತ್ಕೊಳ್ರಿ ನೀವು ಮೊದಲು 2 ನಿಮಿಷ ಕೂತ್ಕೊಳ್ರಿ ಅವ್ರಿಗೆ ಕುಂದಿಸ್ತಾರೆ ನೀವು ಕೂತ್ಕೊಳ್ರಿ ನೀವೆಲ್ಲ ಸಾಕು ಅವರಿಗೆ ಎಲ್ಲರೂ ನೀವು ಕುತ್ಕೊಂಡ್ರಿ ಅವರು ಕುಂದಿರ್ತಾರೆ ನೀವು ಕುತ್ಕೊಂಡ್ರಿ ಅವರು ಕುಂದಿರ್ತಾರೆ ಸರ್ ನೀವು ಕುತ್ಕೊಂಡ್ರಿ ಅವ್ರಿಗೆ ಕುತ್ಕೊಳ್ರಿ ಅಲ್ಲ ಈಗ ದಯಮಾಡಿ ಕುತ್ಕೊಳ್ರಿ ವಿಷಯ ಚೆನ್ನಾಗಿ ನಡೆದಿದೆ ವಿಷಯ